ದಾಂಡೇಲಿ G+2 ಮನೆಗಳ ವಿವಾದ ತೀವ್ರ, ಸಾಮಗ್ರಿಗಳ ಸ್ಥಳಾಂತರ ಯತ್ನಕ್ಕೆ ಆಕ್ರೋಶ. ದಾಂಡೇಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ G+2 ಮನೆಗಳ ಹಂಚಿಕೆ ವಿಳಂಬದ ವಿರುದ್ಧ ಈಗಾಗಲೇ ಭಾರೀ ಪ್ರತಿಭಟನೆ ನಡೆದಿರುವ ಹಿನ್ನೆಲೆ ಏಪ್ರಿಲ್ 22ರಂದು ಮತ್ತೊಂದು ವಿವಾದ ಉಂಟಾಗಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ದಾಂಡೇಲಿಯ G+2 ವಸತಿ ಯೋಜನೆ ಪ್ರದೇಶದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಕಟ್ಟಡ ನಿರ್ಮಾಣಕ್ಕೆ ಬಳಕೆಯಾಗುತ್ತಿರುವ ಸಾಮಗ್ರಿಗಳನ್ನು ಯಾವುದೇ ಸ್ಪಷ್ಟ ಅನುಮತಿ ಇಲ್ಲದೆ ಗುತ್ತಿಗೆದಾರರು ಸ್ಥಳಾಂತರಿಸಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ G+2 ಫಲಾನುಭವಿಗಳು ಹಾಗೂ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸದಸ್ಯರು ತಕ್ಷಣ ಸ್ಥಳಕ್ಕೆ ಧಾವಿಸಿ ವಿರೋಧ ವ್ಯಕ್ತಪಡಿಸಿದರು. ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಈ ಹಂತದಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಮನೆಗಳ ನಿರ್ಮಾಣ ಮತ್ತಷ್ಟು ವಿಳಂಬವಾಗುತ್ತದೆ ಎಂದು ಹೋರಾಟ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಫಲಾನುಭವಿಗಳ ಪ್ರಕಾರ ಮನೆಗಳ ಹಂಚಿಕೆ ವಿಳಂಬ, ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಬ್ಯಾಂಕ್ ಸಾಲ ಸಿಗದ ಸಮಸ್ಯೆಗಳ ನಡುವೆ ಇಂತಹ ಕ್ರಮಗಳು ಮತ್ತಷ್ಟು ಸಂಕಷ್ಟ ಉಂಟು ಮಾಡುತ್ತಿವೆ. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಅಕ್ರಂ ಖಾನ್, ಉಪಾಧ್ಯಕ್ಷ ಅಶೋಕ್ ಪಾಟೀಲ್, ಮುಜ್ಜಿಬಾಯಿ ಚಬ್ಬಿ, ಸಾಹೇಜಾದಿ, ವಿನೋದ್ ಪೋರೆ, ವಸಂತಿ ಜೈನ್, ಶಮೀಂ ಕೊರಪಾಲಿ, ನೀಲಾ ಸೇರಿದಂತೆ ಪದಾಧಿಕಾರಿಗಳು, ಫಲಾನುಭವಿಗಳು ಹಾಗೂ ಜೆಡಿಎಸ್ ರಾಜ್ಯ ವಕ್ತಾರ ರೋಷನ್ ಭಾವಾಜಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಏಪ್ರಿಲ್ 8, 2026ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಮಗ್ರ ಹೋರಾಟ ಸಮಿತಿ ಪದಾಧಿಕಾರಿಗಳು ಹಾಗೂ G+2 ಮನೆಗಳ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ ವೇಳೆ ಜಿಲ್ಲಾಧಿಕಾರಿಗಳು 1 ವಾರದೊಳಗೆ ಭೇಟಿ ಕೊಟ್ಟು ಸಮಸ್ಯೆಗಳ ಕುರಿತು ವಿಚಾರಣೆ ನಡೆಸುವುದಾಗಿ ಭರವಸೆ ನೀಡಿದರು. ಆದರೆ ಆ ಭರವಸೆ ಈವರೆಗೆ ಈಡೇರದಿರುವುದರಿಂದ ಫಲಾನುಭವಿಗಳ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದು, ಕಾಮಗಾರಿ ಸಂಪೂರ್ಣ ಮುಗಿಯುವವರೆಗೂ ಯಾವುದೇ ಕಟ್ಟಡ ಸಾಮಗ್ರಿಗಳನ್ನು ಸ್ಥಳದಿಂದ ತೆಗೆದುಕೊಂಡು ಹೋಗಬಾರದು ಎಂದು ಒತ್ತಾಯಿಸಿದೆ. ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದರೂ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗದಿದ್ದಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಲಾಗಿದೆ. ವರದಿ ತೇಜಸ್ ರಾವ್, ದಾಂಡೇಲಿ. ಇವತ್ತಿನ ದಿವಸ ನಾವೇನಿಲ್ಲಿ G+2 ಒಂದು ಅರ್ಧಂಬರ್ಧ ಕೆಲಸ ಆದಂಥ ಒಂದು ಕಟ್ಟಡದ ಮಧ್ಯದಲ್ಲಿ ನಿಂತಿದ್ದೀವಿ. ಇವತ್ತು ಏನಾಗಿದೆ ಅಂದರೆ, ಬಡವರು ಅನುಭವಿಸ್ತಾನೆ ಇದ್ದಾರೆ, ಒದ್ದಾಡ್ತಾನೆ ಇದ್ದಾರೆ. ಆದರೆ ಕೆಲಸ ಅಂತೂ ಯಾವುದೂ ಆಗ್ತಾ ಇಲ್ಲ. DC ಆಫೀಸ್ ಮುಂದೆ ಹೋಗಾಯಿತು, ಶಾಸಕರ ಗಮನಕ್ಕೆ ತಂದಾಯಿತು, ಮುನ್ಸಿಪಾಲ್ಟಿ ಗಮನಕ್ಕೆ ತಂದಾಯಿತು, ಎಲ್ಲರ ಗಮನಕ್ಕೆ ತಂದರೂ ಕೂಡ ಈಗ ಕೆಲಸ ಮುಂದೆ ಆಗೋದು ಬಿಡಿ. ಈಗ ಒಂದು ಹೊಸ ಬೆಳವಣಿಗೆ ಏನಾಗಿದೆ ಅಂದರೆ, ನಿನ್ನೆ ರಾತ್ರೋರಾತ್ರಿ ಒಂದು ಲಾರಿ ಬಂದು ಇಲ್ಲಿದ್ದಂಥ ಎಲ್ಲ ಕನ್ಸ್ಟ್ರಕ್ಷನ್ ಐಟಮ್ಸ್ ತೊಗೊಂಡು ಹೋಗುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ನಾವು ಕೇಳಿದ್ರೆ ನಗರಸಭೆ ಗಮನಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಇದು ಯಾಕೆ ಈ ಥರ ರಾತ್ರೋರಾತ್ರಿ ಇದೆಲ್ಲ ಸಾಮಾನನ್ನು ಒಂದು ಶಿಫ್ಟ್ ಮಾಡುವಂಥ ಒಂದು ಕಾರ್ಯ ನಡೀತಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅನುಮಾನ ಬರುವಂಥದ್ದು ಸುಮಾರು ನಡೀತಾ ಇದೆ. ಆದ ಕಾರಣ ಈಗ ನಾವೆಲ್ಲ ಏನು ಒಂದು ಡಿಸೈಡ್ ಮಾಡಿದ್ದೀವಿ ಅಂದರೆ, ಈ ಥರನೇ ಆಗ್ತಾ ಇದ್ದರೆ ನಾವು ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಅನಿಸ್ತಾ ಇದೆ.
ಯಾಕಂದರೆ ಜೋರಾಗಿ ಕೆಲಸ ಆರಂಭವಾಗುವಂಥ ಒಂದು ಸನ್ನಿವೇಶದಲ್ಲಿ ಇವರು ಇದ್ದಂಥ ಒಂದು ಕಟ್ಟಡ ಒಂದು ಮಾಡಲಿಕ್ಕೆ ಏನು ಇದೆಲ್ಲ ಸಾಮಗ್ರಿ ಇದೆ ಅದನ್ನು ಲಾರಿಲಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಗುತ್ತಿಗೆದಾರರಿಗೂ ಕರೆಸಿದ್ದೀವಿ, ಅವರು ಗುತ್ತಿಗೆದಾರರು ಬರ್ತಾರೆ. ಆಮೇಲೆ ನಗರಸಭೆಯವರು ಕೂಡ ಇದರಲ್ಲಿ ಭಾಳ ಸೀರಿಯಸ್ ಆಗಿ ಈ ಮ್ಯಾಟ್ರನ್ನು ತಗೋಬೇಕು. ಇಲ್ದಿದ್ರೆ ಮುಂದಿನ ದಿವಸದಲ್ಲಿ ಮತ್ತೂ ಒಂದು ಉಗ್ರ ರೂಪದ ಒಂದು ಹೋರಾಟ ಮಾಡುವಂಥದ್ದು ಆಗ್ತದೆ, ಸನ್ನಿವೇಶ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾವು.